ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್ ದುರ್ಗೋಜಿ ಆ್ಯಂಡ್ ವೆಲ್ಕಮ್ ಟು ದುರ್ಗೋ ಕಿಚನ್. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ನನ್ನ ಪ್ರೀವಿಯಸ್ ವಿಡಿಯೋ ನೋಡ್ಕೊಂಡು ಬನ್ನಿ, ನನ್ನ ಚಾನಲ್ ಬಗ್ಗೆ ಗೊತ್ತಾಗತ್ತೆ. ಇನ್ ಶಾರ್ಟ್ ಹೇಳ್ಬೇಕಂದ್ರೆ ನಾನು ನನ್ನ ಕುಕಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಕುಕಿಂಗ್ ಜರ್ನಿನ ನೀವು ಎಂಜಾಯ್ ಮಾಡಿ, ಹಾಗೆ ಈ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ದುರ್ಗೋ ಕಿಚನಲ್ಲಿ ಇಂಡಿಯನ್ಸ್ನ ಫೇವ್ರೆಟ್ ಡ್ರಿಂಕ್ ಮಾಡ್ತಾ ಇದ್ದೀನಿ, ಅದೇ ಚಾ. ಸೊ ನಾನು ಹೊಸದಾಗಿ ಕಲಿಬೇಕಾದ್ರೆ ನಾನು ಇದರಿಂದನೇ ಸ್ಟಾರ್ಟ್ ಮಾಡಿದ್ದು. ಸೊ ಹೊಸದಾಗಿ ಕಲಿತಿರೋರಿಗೆ ಇದೊಂದು ಬೆಸ್ಟ್ ಸ್ಟಾರ್ಟ್. ಚಾ ಅಲ್ಲೇ ತುಂಬ ವೆರೈಟೀಸ್ ಇದೆ. ಅದು ಲೆಮನ್ ಟೀ ಆಗಿರ್ಬೋದು, ಹಾಲಿನ ಚಾ ಆಗಿರ್ಬೋದು, ನೀರಿನ ಚಾ ಆಗಿರ್ಬೋದು, ಹೀಗೆ ತುಂಬಾ ಇದೆ. ಸೊ ನಾವಿವತ್ತು ಸಿಂಪಲ್ ಆಗಿ ನಮ್ಮನೇಲೇ ಮಾಡುವಂಥ ಹಾಲಿನ ಚಾ ಮಾಡ್ತಾ ಇದ್ದೀನಿ. ಇದಕ್ಕೆ ಬರೀ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಒಂದು ಟೀ ಪುಡಿ, ಇನ್ನೊಂದು ಹಾಲು ಮತ್ತು ಇನ್ನೊಂದು ಸಕ್ಕರೆ. ಹಾಲಿನ ಚಾ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಯಾಕಂದರೆ ನಾವು ಹಾಲನ್ನ ಬೇಯಿಸಾಗಿ ತೊಗೊಳ್ತಿರ್ತೀವಿ. ಇದ್ರ ಜೊತೆಗೆ ನಾನು ನನ್ನ ಪರ್ಸ್ನಲ್ ಟಿಪ್ಸ್ ಕೂಡ ಹೇಳ್ತೀನಿ, ಇದರಿಂದ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಹಾಲಿನ ಚಾ ಮಾಡಬೇಕಂದ್ರೆ ನಾವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀವಿ, ಹಾಗೆ ಎಷ್ಟು ಮೆಷರ್ಮೆಂಟ್ಸ್ ಮಾಡ್ಕೋಬೇಕಂತ ಗೊತ್ತಿರಬೇಕು. ಸೊ ಇದಕ್ಕಿಂತ ಮುಂಚೆ ನಾವು ಸ್ವಲ್ಪ ಸ್ಪೂನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಾನು ಈ ಚಾನಲಲ್ಲಿ ಸದ್ಯಕ್ಕೆ ಯಾವ್ಯಾವ ಥರ ಸ್ಪೂನ್ಸ್ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಸೊ ದಟ್ ನಿಮಗೂ ಮೆಷರ್ಮೆಂಟ್ಸ್ ಕರೆಕ್ಟಾಗಿ ಸಿಗಲಿ ಅಂತ. ಇದು ಮಿನಿ ಸ್ಪೂನ್, ಇದನ್ನು ನಾವು ಸ್ಪೈಸಸ್ಗಂತ ಯೂಸ್ ಮಾಡ್ತೀವಿ. ಇದು ರೆಗ್ಯುಲರ್ ಸ್ಪೂನ್, ಇದನ್ನು ನಮ್ಮೆಲ್ಲರ ಮನೆಯಲ್ಲಂತೂ ನೋಡೇ ಇರ್ತೀವಿ. ಇದು ಟೀ ಸ್ಪೂನ್, ಈ ಸ್ಪೂನ್ಗೂ ಮತ್ತು ರೆಗ್ಯುಲರ್ ಸ್ಪೂನ್ಗೂ ಸ್ವಲ್ಪ ವ್ಯತ್ಯಾಸ. ಇದು 5 ml ತನಕ ಹಿಡಿಯುತ್ತೆ. ಇದು ಟೇಬಲ್ ಸ್ಪೂನ್, ಇದೆಲ್ಲಕ್ಕಿಂತ ದೊಡ್ಡದು. ಇದು 15 ml ತನಕ ಹಿಡಿಯುತ್ತೆ. ಟೀ ಸ್ಪೂನ್ ಮತ್ತು ಟೇಬಲ್ ಸ್ಪೂನ್ ಸ್ಟ್ಯಾಂಡರ್ಡ್ ಸೈಜ್. ನೆಕ್ಸ್ಟ್ ನಾವು ಹಾಲಿನ ಮೆಷರ್ಮೆಂಟ್ಸ್ ಮಾಡ್ಕೊಂಡ್ಬಿಡೋಣ. ಇವತ್ತು ನಾನು ಇಬ್ಬರಿ ಆಗೋ ಅಷ್ಟು ಚಹಾ ಮಾಡ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ 2 ಟೀ ಗ್ಲಾಸಸ್ ತೊಗೊಳ್ತಾ ಇದ್ದೀನಿ, ಹಾಗೆ ಸಾಸ್ಪ್ಯಾನ್ ಕೂಡ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ 1:1.5 ರೇಷಿಯೋ ತೊಗೊಳ್ತಾ ಇದ್ದೀನಿ. ಅಂದರೆ ಒಬ್ಬರಿಗೆ 1.5 ಗ್ಲಾಸ್ ಅಷ್ಟು ಹಾಲು, ಇಬ್ಬರಿಗಂದರೆ 3 ಗ್ಲಾಸ್ ಅಷ್ಟು ಹಾಲಾಗುತ್ತೆ. ಇದಿಷ್ಟನ್ನು ನಾವು ಸಾಸ್ಪ್ಯಾನ್ಗೆ ಹಾಕೊಂಡ್ಬಿಡೋಣ. ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿ ನಾವು ಹೈ ಫ್ಲೇಮಲ್ಲಿ ಇಡಬೇಕು. ಹೈ ಫ್ಲೇಮ್ ಈ ಪಾಯಿಂಟಲ್ಲಿ ಯಾಕಂದರೆ ನಾವಿನ್ನೂ ಬೇರೆ ಏನೂ ಹಾಕಿಲ್ಲ. ಅದು ಹಾಕೋಕ್ಕಿಂತ ಮುಂಚೆ ಹಾಲು ಬಾಯ್ಲಿಂಗ್ ಪಾಯಿಂಟಲ್ಲಿ ಇರಬೇಕು. ಬಾಯ್ಲ್ ಆಗೋಕ್ಕೆ 2ರಿಂದ 2.5 ನಿಮಿಷ ಬೇಕು. 2ರಿಂದ 2.5 ನಿಮಿಷ ಆದಮೇಲೆ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಲೋ ಫ್ಲೇಮಲ್ಲಿ ಇಡಿ. ಈ ಟೈಮಲ್ಲಿ ನಾವು ಇಬ್ಬರಿಗೆ ಚಹಾ ಮಾಡ್ತಿರೋದ್ರಿಂದ 2 ಮಿನಿ ಸ್ಪೂನ್ ಅಥವಾ 1 ರೆಗ್ಯುಲರ್ ಸ್ಪೂನ್ ಚಹಾ ಪುಡಿ ಹಾಕಬೇಕು. ಈಗ ಬಾಯ್ಲಿಂಗ್ ಪಾಯಿಂಟಲ್ಲಿರುವ ನಮ್ಮ ಹಾಲು ಟೀ ಪುಡಿ ಹಾಕಿದ ತಕ್ಷಣ ಡಿಕಾಕ್ಷನ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಕಾಕ್ಷನ್ ಬಿಡ್ತಾ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಸುಮಾರು 3-4 ನಿಮಿಷ ಆದಮೇಲೆ ಹಾಲು ಉಕ್ಕೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಒಂದು ಸ್ಪೂನ್ ಅಥವಾ ಫೋರ್ಕ್ ತೊಗೊಂಡು ಈ ಥರ ಮಾಡಿ. ಇದರಿಂದ ಸಾಸ್ಪ್ಯಾನಲ್ಲಿ ಟೀ ಪುಡಿ ಹತ್ಕೊಂಡಿರೋದೆಲ್ಲ ಬಿದ್ದು ಮತ್ತೆ ಡಿಕಾಕ್ಷನ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇದೇ ಪ್ರೋಸೆಸ್ನ ನಾವು ಸುಮಾರು 3-4 ನಿಮಿಷ ಬಿಟ್ಟು ಮಾಡಬೇಕು, ಅಥವಾ ಹಾಲು ಉಕ್ಕೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಅವಾಗ ಮಾಡಬೇಕು. ಇವಾಗ ನಮ್ಮ ಟೀ ಪುಡಿ ಚೆನ್ನಾಗಿ ಡಿಕಾಕ್ಷನ್ ಬಿಟ್ಟು ಈ ಥರ ಕಲರ್ ಬಂದಿದೆ ಅಂದರೆ ನಮ್ಮ ಚಹಾ ರೆಡಿ ಇದೆ ಅಂತ ಅರ್ಥ. ನೆಕ್ಸ್ಟ್ ಇದಕ್ಕೆ ನಾವು 1:2 ರೇಷಿಯೋ ಹಾಗೆ 4 ಮಿನಿ ಸ್ಪೂನ್ ಶುಗರ್ ಹಾಕಬೇಕು. ನಿಮಗೆ ಇನ್ನೂ ಸ್ವೀಟ್ ಬೇಕಂದರೆ 1 ಇಲ್ಲ 2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಬೋದು. 2ರಿಂದ 3 ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡಿ. ನಮ್ಮ ಟೀ ರೆಡಿ ಆಗಿದೆ. ನೆಕ್ಸ್ಟ್ ಒಂದು ಸ್ಟ್ರೈನರ್ ಮತ್ತು ಕಂಟೈನರ್ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ. ಆಮೇಲೆ ಈ ಸಾಸ್ಪ್ಯಾನಿಂದ ಸ್ಟ್ರೈನರ್ ಮೂಲಕ ಈ ಥರ ಕಂಟೈನರಲ್ಲಿ ಹಾಕೊಂಡ್ಬಿಡೋಣ. ಇಲ್ಲಿ ಡೈರೆಕ್ಟಾಗಿ ಗ್ಲಾಸಸ್ಗೂ ಹಾಕ್ಬೋದು. ಜಾಸ್ತಿ ಜನಕ್ಕೆ ಮಾಡಿದಾಗ ಈ ಥರ ಕಂಟೈನರಲ್ಲಿ ಹಾಕಿದರೆ ಸರ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಟೀ ಗ್ಲಾಸಸ್ಗೆ ಈ ಥರ ಹಾಕಿ ನಿಮಗೆ ಇಷ್ಟವಾದ ಸ್ನ್ಯಾಕ್ಸ್ನ ಈ ಥರ ಸರ್ವ್ ಮಾಡಿ. ಬಟ್ ವೇಟ್, ಚಾನ ಇನ್ನೂ ಟೇಸ್ಟಿಯಾಗಿ ಸವಿಬೇಕಂದ್ರೆ ನಾನು ಯೂಶಲಿ ಈ 3 ಟಿಪ್ಸ್ ಫಾಲೋ ಮಾಡ್ತೀನಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಯೂಸ್ ಆಯ್ತೋ ಇಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಟಿಪ್ 1 ಏನಪ್ಪ ಅಂದರೆ, ಚಹಾ ಬಿಸಿ ಇದ್ದ ತಕ್ಷಣ ಕುಡಿಬಾರ್ದು. ಸೊ 1-2 ನಿಮಿಷ ಬಿಟ್ಟು ಕುಡಿದ್ರೆ ಅದರ ಆ್ಯಕ್ಚುಯಲ್ ಟೇಸ್ಟ್ ಗೊತ್ತಾಗೋದು. ಟಿಪ್ 2, ಸೊ ನಾವು ಚಹಾ ಕುಡಿಯೋಕ್ಕಿಂತ ಮುಂಚೆ ಒಂಚೂರು ಸ್ಮೆಲ್ ನೋಡಿಬಿಟ್ರೆ ನಮ್ಮ ಬಾಡಿಗೆ ಸೈನ್ಸ್ ಗೊತ್ತಾಗುತ್ತೆ ದಟ್ ನಾವು ಚಹಾ ಕುಡಿತಿದ್ದೀವಂತ. ಹಾಗೆ ನಮ್ಮ ಬಾಡಿಯಲ್ಲಿರೋ ನರ್ವ್ಸ್ ಎಲ್ಲ ಕಾಮ್ ಆಗಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಟಿಪ್ 3, ಇದು ನನ್ನ ಫೇವ್ರೇಟ್ ಆಯಿತಾ, ಯಾಕಂದರೆ ನಮ್ಮ ಅಜ್ಜಿ ಮನೆಯಲ್ಲಿ ಒಂದು ಬಸ್ಸಿ ಅಂತ ಕೊಡ್ತಿದ್ದು. ಸೊ ಅದರಲ್ಲಿ ಹಾಕ್ಕೊಂಡು ಸರ್ರಂತ ಸೌಂಡ್ ಮಾಡ್ಕೊಂಡು ಕುಡಿತಿದ್ವಿ. ಎಷ್ಟು ಮಜಾ ಇರ್ತಿತ್ತು ಅಂದರೆ, ಸೊ 90s ಕಿಡ್ಸಿಗೆಲ್ಲ ಗೊತ್ತಿರುತ್ತೆ. ಸೊ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಡೆಫಿನೆಟ್ಲಿ ಮಜಾ ಬರುತ್ತೆ. ಸೊ ಇವತ್ತು ನನ್ನ ಕಡೆ ಅದು ಬಸ್ಸಿ ಇಲ್ಲ, ಬಟ್ ಸಿಮಿಲರ್ ಅದೇ ಥರ ಬಟ್ಲ ಇದೆ, ಅದೇ ಫೀಲಿಂಗ್ ಕೊಡುತ್ತೆ. ಸೊ ಅದಲ್ಲಿ ಟ್ರೈ ಮಾಡೋಣಂತೆ. ಸೊ ಬನ್ನಿ ಮತ್ತೆ.
ನೋಡಿದ್ರಲ್ಲ ಹೇಗೆ ಬರೀ 3 ಇಂಗ್ರೀಡಿಯೆಂಟ್ಸಿಂದ ನಾವು ಹಾಲಿನ ಚಹಾ ಮಾಡಿದ್ವಿ ಅಂತ. ಒಂದ್ಸಲ ಆ ಟಿಪ್ಸ್ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ನಾನು ಹೊಸದಾಗಿ ಅಡುಗೆ ಕಲಿತಿರ್ಬೇಕಾದ್ರೆ ಚಹಾಯಿಂದನೇ ಸ್ಟಾರ್ಟ್ ಮಾಡಿತ್ತು. ಸೊ ಒಂದೆರಡು ಸತಿ ಕಷ್ಟ ಅನಿಸ್ತು, ಬಟ್ ಥರ್ಡ್ ಟೈಮ್ ಈಸಿ ಆಗ್ತಾ ಹೋಯಿತು. ಡೆಫಿನೆಟ್ಲಿ ಟ್ರೈ ಮಾಡಿ ಒಂದ್ಸತಿ. ಹಾಗೆ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.